ಆಯ್ತೇನಪ್ಪ, ಇನ್ನೂ ತೆಗಿಬೇಕು ಅಂಕಲ್. ಹಂಗಲ್ಲಪ್ಪ, ಇವಾಗ ಉಂಗ್ರ ಬದಲಾಯಿಸ್ಬಿಡನಿ, ಹಾರ ಬದಲಾಯಿಸ್ಕೊಂಡು ಉಂಗ್ರ ಬದಲಾಯಿಸ್ಕೊಂಡ್ಬಿಡ್ಲಿ. ಇನ್ನ ಮಸ್ತಾಗವ್ರೆ, ಫೋಟೋ ತೆಗಿಸ್ಕೊಂಡಾರೆಲ್ಲ ತೆಗಿಸ್ಕೊಂಡು ಮುಂಬಕ್ ಹೋಗ್ಲಿ, ಎಲ್ಲ ಕಾಯ್ಕೊಂಡವ್ರಿ. ಸರಿ, ನೀವ್ ಏನ್ ಶಾಸ್ತ್ರ ಮಾಡ್ತೀರಾ ಮಾಡ್ರಿ, ಫೋಟೋಸ್ ಎಲ್ಲ ತೆಗಿತಾ ಇರ್ತೀನಿ ನಾನು. ಇವಾಗೇನು ರಿಂಗ್ ಬದಲಾಯಿಸ್ತೀರಾ, ಹಾರ ಬದಲಾಯಿಸ್ತೀರಾ? ಮೊದ್ಲು ಹಾರ ಬದಲಾಯಿಸ್ಕೊಂಡ್ಬಿಡ್ಲಿ, ಆಮೇಲೆ ರಿಂಗ್ ಹಾಕೊಂಡ್ಲಿ, ಫೋಟೋ ತೆಗಿಯಕ್ ಚಂದಕ್ಕಿರ್ತದೆ. ಸೂರ್ಯ, ಹಾರ ಬದಲಾಯಿಸ್ಕೊಳ್ರಪ್ಪ. ಚಂದಕ್ ತೆಗಿಯಪ್ಪ ಫೋಟೋಗಳು. ಫೋಟೋಸ್ ಬಗ್ಗೆ ಎಲ್ಲ ಏನು ಯೋಚನೆ ಮಾಡ್ಬಿಡಿ ಆಂಟಿ, ಸೂಪರ್ ಆಗಿ ಬರ್ತವೆ. ಕಲ್ಯಾಣಿ, ಒಂದಿಟ್ ನಗಮ್ಮ ಹಂಗೆ. ಏನ್ ಯಾವಾಗ್ಲೂ ಫೋಟೋ ತೆಗಿತಾರ? ಉಂಗ್ರ ಬದಲಾಯಿಸ್ಕೊಳ್ರಿ ಇವಾಗ. ಇನ್ನೇನ್ ಬಾವ? ಇನ್ನೇನಿಲ್ಲ ಕಣಮ್ಮ, ಫೋಟೋ ತೆಗ್ಸ್ಕೊಂಬರೆಲ್ಲ ತೆಗ್ಸ್ಕೊಂಬಿಡ್ರಿ. ಹುಡ್ಗನ್ ತಂದೆ ತಾಯಿ, ಅತ್ತೆ ಮಾವ ಎಲ್ಲರೂ ತೆಗ್ಸ್ಕೊಳ್ರಿ. ಆಮೇಲೆ ಇನ್ನೂ ಅಷ್ಟು ಜನ ಎಲ್ಲ ಉಂಬಕ್ ಹೋಗ್ಬಿಟ್ಟವ್ರಿ. ಹುಡ್ಗ ಹುಡ್ಗಿ ಕೂಕೊಂಡ್ರು ಅಷ್ಟು ಲೇಟ್ ಆಗೋಯ್ತು, ಹೊಟ್ಟೆ ಹಸ್ಕೊಂಬರು ಉಂಟಾವ್ರಿ. ಎಲ್ಲರಿಗೂ ನೋಡ್ಕೊಂಡು ಅಷ್ಟು ಲಲ್ತಮ್ಮ ಫೋಟೋ ತೆಗ್ಸ್ಕೊಂಡಾಗ ಮರ್ತೋಗ್ಬಿಡ್ತಾರೆ ಕಣಮ್ಮ. ಕರೆದು ನೀವೇ ತೆಗ್ಸ್ಕೊಳ್ರಿ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಅವರು ನಾಚಿಕಂಬ್ತಾರೆ. ಇಲ್ಲ ಹೇಳ್ಬಾವ, ಎಲ್ಲರಿಗೂ ಹೇಳ್ತೀನಿ, ತೆಗ್ಸ್ತೀನಿ ಹೇಳ್ರಿ ನಾನು. ಹೆಂಗ್ ಫೋಟೋಗ್ರಾಫರ್ ಬಂದಿರೋದೇ ಉಂಟತಿ, ಫೋಟೋಗಳೆಲ್ಲ ತೆಗ್ಸಮ್ಮ. ಬರ್ರಿ ಇವಾಗ, ಮೊದ್ಲು ನೀವು ನಿಂತ್ಕೊಂಡು ಒಂದ್ ಫೋಟೋ ತೆಗ್ಸ್ಕೊಳ್ರಿ. ಮೊದ್ಲು ಹುಡ್ಗ ಹುಡ್ಗಿ ತಂದೆ ತಾಯಿ ಎಲ್ಲ ತೆಗ್ಸ್ಕೊಬಿಡ್ರಿ, ಆಮೇಲೆ ಮಿಕ್ದವ್ರು. ಇರ್ಲಿ ಬರ್ರಿ, ಏನ್ ನಾವು ಎತ್ಲುವಾಗಲ್ಲ ತೆಗ್ಸ್ಕೊಂತೀವಿ. ಅಮ್ಮಯ್ಯ, ಕರೀರಮ್ಮ ನಿಮ್ ಕಡೆ ಯಾರ್ಯಾರವ್ರೆ ಫೋಟೋ ತೆಗ್ಸ್ಕೊಂಬರು. ಹಂಗೆ ನಮ್ಮ ರತ್ನಮ್ಮನ್ ಕರ್ದ್ಬಿಡು. ಲೇ ಹಿರೇಗೌಡ, ಬಾರ ಮೊದ್ಲು ಫೋಟೋ ತೆಗ್ಸ್ಕ. ನೀನ್ ತೆಗ್ಸ್ಕೊಂಡಿದ್ದೀನ, ಮೊದ್ಲು ಹೋಗ್ರಪ್ಪ, ನೀವು ಗಂಡ ಹೇಳ್ತಿದ್ರಿ ತೆಗ್ಸ್ಕೊಳ್ರಿ, ನಾವು ತೆಗ್ಸ್ಕೊಂತೀವಿ. ಇರ್ಲಿ ಬಾ, ಜೊತೆಗೆ ನಿಂತ್ಕೊಂಡು ತೆಗ್ಸ್ಕೊಂಬನ. ಮೊದ್ಲು ಹೋಗಲ್ಲ, ಹುಡ್ಗನ್ ತಾಯಿ ತಂದೆ ಹುಡ್ಗಿ ತಾಯಿ ತಂದೆ ನಿಂತ್ಕೊಂಡು ಮೊದ್ಲು ತೆಗ್ಸ್ಕೊಳ್ರಿ, ಮಿಕ್ದರೆಲ್ಲ ತೆಗ್ಸ್ಕೊಂತೀವಿ ನಾವು. ಅಂಕಲ್ ಈ ಕಡೆ ನೋಡಿ, ಸಾಕು ಸಾಕು, ಹಂಗೆ ನಿಂತ್ಕೊಳ್ಳಿ. ಆಯ್ತೇನಪ್ಪ? ಹಾ ಅಂಕಲ್ ಆಯ್ತು. ಚಂದ್ರು ಊಟ ಬಡ್ಸತ್ತಾಗ ಅವ್ನು ಕರ್ಕೊಬತ್ತೀನಿ. ರತ್ನಮ್ಮನ್ ಕರಿಯಮ್ಮ. ಹ್ಞೂ ರೀ, ಆಯ್ತು. ಅಣ್ಣ, ನೀನು ಹೋಗಿ ತೆಗ್ಸ್ಕೊಬೋಗೊಂದು, ಸಂದಾಗ ತೆಗ್ಯಪ್ಪ ಒಂದು. ಅಂಕಲ್ ಬನ್ನಿ ನಿಂತ್ಕೊಳ್ಳಿ. ಓ ತೆಗಿಯಪ್ಪ. ಹಾ ಅಂಕಲ್ ಆಯ್ತು. ರತ್ನ, ಅಲ್ಲಿ ಊಟಕ್ಕೆ ಬಂದು ತೆಗಿರ್ತೀನಿ, ಏನೋ ಇದ್ರೆ ಕರಿ. ಹ್ಞೂ ಆಯ್ತು ಹೋಗ್ರಿ. ಆಂಟಿ, ಇನ್ಯಾರು ಇದ್ದಾರೆ ನಿಮ್ಗೆ ರಿಲೇಟಿವ್ ಎಲ್ಲ ಕರೀರಿ, ಫೋಟೋ ತೆಗಿನ. ಅಮ್ಮ ಸುಮ್ಮ ಕಾಣ್ತಾ ಇಲ್ಲ, ಎಲ್ಲಿದ್ದಾಳೆ? ಕರಿಯಮ್ಮ, ಫೋಟೋ ತೆಗೆಸ್ಕೊಂಡ್ಲಿ. ಕಳಿಸ್ತೀನಿ ರಾಮ, ಹೋಗೋರ್ ಬರೋರ್ಗೆ ಕುಂಕುಮ ಕೊಡ್ತಾಳೆ, ಕಳಿಸ್ತೀನಿ. ಸರಿ ಅಮ್ಮ. ಅಳಿ ಅಂದ್ರೆ ಜ್ಯೂಸ್ ಏನಾನು ಕುಡಿತೀರಾ? ಬೇಡ ಅಂತ ಇರ್ಲಿ, ಪರವಾಗಿಲ್ಲ ಪರವಾಗಿಲ್ಲ, ತಂದ್ಕೊಡಿ ಆಂಟಿ, ಕುಡಿತಾರೆ. ಅಯ್ಯೋ ಬೇಡ ಬಿಡಮ್ಮ, ಒಂದೇ ಸರಿ ಊಟ ಮಾಡ್ತೀವಿ. ಸರಿ ಆಯ್ತು, ಹೇಳ್ತೀನಿ ರಾಮ. ಅಲ್ಲಿ ಮಗ, ಇನ್ನೂ ಯಾರ್ಯಾರು ಬರ್ತಾರೆ ಎಲ್ಲಾರ್ಗೂ ತೆಗಿತೀನಿ. ಸ್ವಲ್ಪ ಸ್ಟೈಲ್ಶ್ ನಿಂತ್ಕೊಳ್ಳೋ, ಕಾಲು ತುಂಬಾ ನೋಯ್ತಾ ಇದೆ ಕಣೋ, ಕೂತ್ಕೊಂತೀವಿ. ಇರ್ರಿ, ನನ್ನ ಫ್ರೆಂಡ್ ಒಬ್ಳು ಬರ್ತಾಳೆ, ಫೋಟೋ ತೆಗೆಸ್ಕೊಳ್ಳೋಣ. ಬರ್ಲಿ ಬಿಡ್ರಿ, ಬಂದ್ರೆ ಎದ್ರಾಯ್ತು. ಸುಮಾ ಬಾ ಬೇಗ. ಏನು ಸುಮಾ, ನೀನು ಎಷ್ಟೊತ್ತು ಕಾಯೋದು? ನಿನಗೆ ಎಲ್ಲ ಹೋಗಿದೆ? ಸಾರಿ ಕಣೆ, ಫೋಟೋ ತೆಗೆಸ್ಕೊಂಡು ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲ ತಾಂಬೂಲ ಕೊಡೋದು ಬೇಡವಾ? ಅಮ್ಮ ಯಾರಿಗಾದ್ರೂ ಹೇಳ್ತಿದ್ರು, ನೀನು ಬಂದು ಫೋಟೋ ತೆಗೆಸ್ಕೊಬೇಕು ತಾನೆ ನನ್ನ ಜೊತೆ. ಇರ್ಲಿ ಬಿಡು, ಇವಾಗ ಎಷ್ಟಾದ್ರೂ ತೆಗೆಸ್ಕೊ. ಆಗಲ್ಲ ಕಣೆ, ನಾನು ಒಬ್ಬಳೇ ಇದ್ದೀನಿ, ಇಲ್ಲಿ ಮುಜುಗರ ಆಗಲ್ವಾ ನನಗೆ? ಏನೇ ಕಲ್ಯಾಣಿ ನೀನು, ಹಾಗಂತ ನಿನ್ನ ಜೊತೆ ನಾನು ನಿಂತ್ಕೊಳಕ್ಕಾಗುತ್ತಾ? ನಿಮ್ಮ ಹುಡುಗ ಇಲ್ವಾ ಜೊತೆಲಿ? ಸೂರ್ಯ, ನಾನು ಸ್ವಲ್ಪ ಊಟ ಮಾಡ್ಕೊಂಡು ಬರ್ತೀನಿ ಕಣೋ, ಹೊಟ್ಟೆ ಹಸ್ವಾಗ್ತಾ ಇದೆ. ಸರಿ ಕಣೋ, ನೀನು ಮೋಹನ್ ಎಲ್ಲ ಊಟ ಮಾಡ್ಕೊಂಬನ್ನಿ, ನಾವೆಲ್ಲ ಜೊತೆ ಫೋಟೋ ತೆಗೆಸ್ಕೊಳ್ಳೋಣ. ಸರಿ ಕಣೋ. ಅಲ್ರಿ, ನಿಮ್ಮ ಹುಡುಗಿ ಜೊತೆ ಇರೋದು ಬಿಟ್ಟು ನೀವೆಲ್ಲೋಗಿದ್ರಿ? ಸೂರ್ಯ ಅವರೇ, ಜೊತೆ ನೀವಿರ್ಬೇಕಾದ್ರೆ ನಾವೇ ಯಾಕಿರೋಣ? ಸುಮ್ಮನೆ ಇರೇ ಸುಮಾ. ಕಲ್ಯಾಣಿ ಒಂದು ಹೇಳ. ಏನು? ಕಲ್ಯಾಣಿ, ನಿಜವಾಗ್ಲೂ ಇಬ್ರಿಗೂ ತುಂಬ ದೃಷ್ಟಿಯಾಗಿದೆ ಕಣೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹೌದಾ? ನಿಜವಾಗ್ಲೂ? ನಿಜ ಕಣೆ, ಫೋಟೋಸ್ ಬಂದ್ಮೇಲೆ ನೀನೇ ನೋಡು. ಏನ್ರಿ ಅದು, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀರಾ? ಹೂರಿ, ನಿಮ್ಮ ಬಗ್ಗೆ ಬಿಟ್ರೆ ಬೇರೆ ಮಾತೇ ಇಲ್ಲ ನಮ್ಗೆ ಮಾತಾಡೋಕೆ. ಏನ್ರಿ ಹೀಗೆ ಹೇಳ್ಬಿಟ್ರಿ? ಏನ್ರಿ, ನಮ್ಮ ಫ್ರೆಂಡ್ಸ್ ಜೊತೆ ನಾವು ಮಾತಾಡಿದ್ರು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತ ತಿಳ್ಕೊತೀರಲ್ಲ. ಸುಮಾ, ನಾನು ಕೇಳೋಣ ಅಂತಿದ್ದೆ ಕಣೆ. ನೀನೇನೆ ಆವಾಗಲೇ ಬೇರೆ ಡ್ರೆಸ್ ಹಾಕೊಂಡಿದ್ದೆ, ಅಷ್ಟು ಬೇಗ ಇದನ್ನು ಚೇಂಜ್ ಮಾಡಿದ್ಯಾ? ಹ್ಞೂ ಕಣೆ, ಫಂಕ್ಷನ್ ಮುಗಿಯೋ ಅಷ್ಟರಲ್ಲಿ ಇನ್ನೊಂದು ಚೇಂಜ್ ಮಾಡ್ತೀನಿ. ಸರಿ ನಮ್ಮ. ನಿಜವಾಗ್ಲೂ ಕಲ್ಯಾಣಿ, ಇವತ್ತು ತುಂಬ ಖುಷಿಯಾದ ದಿನ ಅಲ್ವಾ? ಅದಕ್ಕೆ ಈಗ ನಾನು ನಿನ್ನ ಥರದೇ ಹಾಕೊಂಡ್ರೆ ಯೂನಿಫಾರ್ಮ್ ಥರ ಆಗಿಬಿಡುತ್ತೆ. ಅದಕ್ಕೆ ಬೇರೆ ಥರ ಸ್ಯಾರಿ ಹಾಕ್ಕೊಂಡು ಹೇರ್ಸ್ಟೈಲೆಲ್ಲ ಚೇಂಜ್ ಮಾಡ್ಕೊಂಬಂದಿದ್ದೀನಿ. ಹೇಗಿದೆ ಕಲ್ಯಾಣಿ? ನಿಜವಾಗ್ಲೂ ನೀನೇ ಮದುವೆ ಹೆಣ್ಣು ಥರ ಕಾಣ್ತಾ ಇದೆಯಾ ಕಣೆ. ಹೌದಲ್ವಾ? ನಮ್ಮ ಮಾವನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಹೇಳಬೇಕಾಗಿತ್ತು, ಯಾರಾದರೂ ಬೇಡ ಅಂತ ಹೇಳಿದ್ರೆ ನಿನಗೆ. ನಾನು ಹೇಗೆ ಹೇಳಿ? ನಮ್ಮ ಅಪ್ಪ ಅಮ್ಮ ಹೇಳಿದರೆ ಆಗ್ತಿತ್ತು. ಮದುವೆ ಕರ್ಸಿವಂತೆ ಬಿಡು. ಕಲ್ಯಾಣಿಯವರೇ, ನನಗೆ ತುಂಬ ಕಾಲು ನೋಯ್ತಾ ಇದೆ, ಕುತ್ಕೊಂತೀರಾ ಹೀಗೆ ನಿಂತಿರ್ತೀರಾ? ಅಯ್ಯೋ ಪರವಾಗಿಲ್ಲ, ಕುತ್ಕೊಳ್ರಿ ನೀವು. ಏನೇ ಕಲ್ಯಾಣಿ ನೀನು, ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದಾಗಿದೆಯಲ್ವಾ? ಆರಾಮಾಗಿ ಕುತ್ಕೊಳ್ರಿ ಸ್ವಲ್ಪ ಹೊತ್ತು. ಇನ್ನೇನು ಆಲ್ಮೋಸ್ಟ್ ಎಲ್ಲರದ್ದು ಊಟ ಆಗ್ತಾ ಇದೆ, ನಿಮ್ಮನ್ನು ಊಟಕ್ಕೆ ಕರಿತೀನಿ. ಸುಮಾ, ನೀನು ಊಟ ಮಾಡಬೇಡ ಕಣೆ, ನಮ್ಮ ಜೊತೆಲೆ ಊಟ ಮಾಡಿವಂತೆ. ಸರಿ ಕಣೆ? ಸರಿ, ಕುತ್ಕೊಳ್ರಿ. ಕಲ್ಯಾಣಿ, ನಂಗೆ ಸ್ವಲ್ಪ ಒಳಗಡೆ ಕೆಲಸ ಇದೆ, ಸೊ ಅಲ್ಲಿ ನಿಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇರ್ತೀನಿ ಕಣೆ, ನೀವಿಬ್ರು ಮಾತಾಡಿ. ಸರಿ ಸುಮಾ. ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ? ಹಾಗೇನಿಲ್ಲಪ್ಪ. ಹೌದಾ? ನಿಮ್ಮನ್ನು ನೋಡಿದ್ರೆ ಆಗ ಅನ್ನಿಸ್ತಿಲ್ವಲ್ಲ?
ಅಯ್ಯೋ ನಿಜವಾಗ್ಲೂ ಇಲ್ಲ ರೀ. ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ಇಲ್ಲ ರೀ, ನಾನು ನಿಜಾನೇ ಹೇಳ್ತಿದ್ದೀನಿ. ಹೌದಾ, ಸರಿ ನಾವಿನ್ ಹೊರಡೋಣ. ಏನ್ ಸೂರ್ಯ ಅವರೇ ಇಷ್ಟು ಬೇಗ ಹೊರಟಿದ್ದೀರಾ? ಅಲ್ಲ ರೀ, ನಾನು ಏನ್ರಿ ಹೇಳಿದ್ದು ನಿಮಗೆ? ಏನ್ ಹೇಳಿದ್ರಿ? ಎಂಗೇಜ್ಮೆಂಟ್ ಗ್ರ್ಯಾಂಡಾಗಿ ಆಗೋದು ಬೇಡ, ಸಿಂಪಲ್ ಆಗಿ ಆಗ್ಲಿ ಅಂತ ತಾನೇ ಹೇಳಿದ್ದು. ಅಲ್ಲ ರೀ, ಸಿಂಪಲ್ ಆಗೇ ಇದೆಯಲ್ಲ. ರೀ, ಇದೆಲ್ಲ ಡೆಕೋರೇಷನ್ ಎಲ್ಲ ಬೇಕಾಗೇ ಇರಲಿಲ್ಲ. ಸುಮ್ಮನೆ ರಿಂಗ್ ಬದಲಾಯಿಸ್ಕೊಂಡು ತಟ್ಟೆ ಬದಲಾಯಿಸ್ಕೊಂಡು ಬರೋಣ ಅಂತ ಹೇಳಿದ್ರೆ ನೀವೇನ್ರಿ ಒಳ್ಳೆ ಮದುವೆ ಮಾಡ್ದಂಗೆ ಮಾಡ್ತಾ ಇದ್ದೀರಾ? ಅಲ್ಲ ರೀ, ಸುಮ್ಮನೆ ಶಾಸ್ತ್ರ ಅಂತ ಮಾಡಿದ್ರು ಇಷ್ಟೆಲ್ಲ ಮಾಡ್ಲೇಬೇಕಲ್ವಾ? ಹಾಗೇನಿಲ್ಲ ರೀ. ಹೋಗ್ಲಿ ಬಿಡ್ರಿ, ಏನು ನಮ್ಮ ಅಪ್ಪ ಅಮ್ಮನ ಆಸೆ ಮಾಡಿದ್ದಾರೆ. ನನ್ಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಕಣ್ರಿ. ಏನು ನನ್ನ ಮೇಲೆ ಅನುಮಾನನ? ನಿಜವಾಗ್ಲೂ ನಾನೇನು ಹೇಳಿಲ್ಲ ರೀ. ಅಂತೂ ಇಂತೂ ನೀವು ಅಂದ್ಕೊಂಡಂಗೆ ಮಾಡಿದ್ರಿ ಅಲ್ವಾ? ಹೋಗ್ಲಿ ಬಿಡ್ರಿ, ಏನಾದರೂ ನಿಮಗೆ ಬೇಜಾರಾಗಿದ್ರೆ ಸಾರಿ, ಸರಿನಾ? ಆದರೆ ನನಗೇನೋ ಖುಷಿ ಇದೆ ರೀ, ಇಷ್ಟಾದರೂ ಮಾಡ್ತಿದ್ದಾರಲ್ಲ ಅಂತ. ಏನ್ರಿ ನೀವು ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಿದ್ರೆ ಅದು ಇಷ್ಟೇನಾ ಅಂತ ಹೇಳ್ತಿದ್ದೀರಾ ನೀವು? ನಿಜ ರೀ, ನೀವು ಹ್ಞೂ ಅಂತ ಹೇಳಿದ್ರೆ ನಮ್ಮಪ್ಪ ಇನ್ನೂ ಚೆನ್ನಾಗಿ ಮಾಡಿಸ್ತಾ ಇದ್ರು. ಅಲ್ರಿ, ಮದುವೆ ಇಷ್ಟು ಹತ್ರದಲ್ಲಿ ಇಟ್ಕೊಂಡು ಇಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಬೇಡ ಅಂತ ಅಷ್ಟೇ ನಾನು ಹೇಳಿದ್ದು. ಹೋಗ್ಲಿ ಬಿಡ್ರಿ, ತುಂಬ ಬೇಜಾರಾಗಿದ್ಯಾ? ಬೇಜಾರಂತ ಏನಿಲ್ಲ, ಸುಮ್ಮನೆ ಯಾಕೆ ನಿಮಗೆ ಖರ್ಚು ಅಂತ ಹೇಳಿದ್ದಷ್ಟೇ. ಪರವಾಗಿಲ್ಲ ಬಿಡ್ರಿ. ಅಂದಾಗೆ ನಾನು ಇನ್ನೊಂದೇನೋ ಹೇಳ್ಬೇಕಾಗಿತ್ತು ನಿಮಗೆ. ಹೇಳ್ರಿ. ತಪ್ಪು ತಿಳ್ಕೊಬಿಡಿ, ಏನೂ ಇಲ್ಲ. ಅಮ್ಮ ನಿಮ್ಗೊಂದು ಫೋನ್ ಕೊಡ್ಸೋಕೆ ಹೇಳಿದ್ರು, ಹಾಗಾಗಿ ಫೋನ್ ತೊಗೊಂಬಂದಿದ್ದೀನಿ. ತೊಗೊತೀರಾ? ಏನು ಫೋನಾ? ಹ್ಞೂ ರೀ, ಯಾಕೆ ಇಷ್ಟ ಇಲ್ವಾ? ಹಾಗೇನಿಲ್ಲ, ಅಪ್ಪ ಅಮ್ಮ ಏನಂತಾರೋ. ಹಾಗಲ್ಲ ರೀ, ಎಲ್ರಿಗೂ ಸೇರಿಸಿನೇ ಫೋನ್ ಕೊಡ್ತಾ ಇರೋದು. ಮದುವೆ ಆಗೋವರೆಗೂ ನಿಮ್ಮ ಹತ್ರನೇ ಇರಲಿ. ಏನಾದರೂ ಹೇಳೋದಿರುತ್ತಲ್ವಾ, ಸುಮ್ಮನೆ ಫೋನ್ ಇಲ್ಲದೆ ಬೇರೆ ಕಡೆ ಹೋಗಿ ಫೋನ್ ಮಾಡೋದು ನಿಮಗೂ ಕಷ್ಟ ಆಗುತ್ತೆ. ನಿಮ್ಮಿಷ್ಟ ರೀ. ನಮ್ಮಿಷ್ಟ ಅಂತ ಏನಿಲ್ಲ. ಫೋನ್ ತಗೊಳ್ಳೋದು ನಿಮಗೆ ಖುಷಿ ಇದೆಯಾ ಇಲ್ವಾ? ಖುಷಿ ಇದೆ ರೀ. ಮದುವೆ ಆಗಿ ಮನೆಗೆ ಬಂದಮೇಲೆ ಇನ್ನು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು ಅಂದರೆ ಏನು ಮಾಡ್ತೀರಾ? ಅವಾಗಲೂ ನೀವು ಕಾಯಿನ್ ಬುತ್ಗೆ ಕಾಲ್ ಮಾಡೋಕ್ಕಾಗುತ್ತಾ? ಸೊ ಫೋನ್ ಇದನ್ನು ಇಲ್ಲೇ ಬಿಟ್ಟು ಬರ್ಬೋದಲ್ವಾ? ಹ್ಞೂ ರೀ, ನಂಗೆ ತುಂಬ ಖುಷಿ ಇದೆ. ಆರತಿ ರೆಡಿ ಆಯ್ತೇನಮ್ಮ? ಹ್ಞೂ ಕಣಕ್ಕ, ಆರತಿ ಎಲ್ಲ ರೆಡಿ ಆಗೈತೆ. ಗಂಡು ಹೆಣ್ಣು ಎದ್ದೋಳ್ಸೋದ? ನೋಡು, ಎದ್ದೋಳ್ತೀವಿ ಅಂದರೆ ಎದ್ದೋಳ್ಸು, ಇನ್ನೂ ಒಂದು ಕ್ಷಣ ಹೊತ್ತು ಕೂಕಂತೀವಿ ಅಂದರೆ ಕೂಕಂಡ್ಲಿ. ಹಂಗಲ್ಲಕ್ಕ, ಬಟ್ಟೆ ಎಸ್ಕೊಂಡಿರ್ತಾರೆ, ಬೆಳಗ್ಗೆ ಒಂದೊಂದಿಟ್ಟು ತಿಂಡಿ ತಿನ್ಕೊಂಡಿರೋದು, ಇನ್ನೇನೆಲ್ಲ ಪಂಕ್ತಿಗಳಿಗೆ ಎದ್ದವ್ರು. ಅದಕ್ಕೆ ಹುಡುಗಿಗೆ ನೋಡಮ್ಮ, ಏನು ಒಳಗೆ ಊಟ ಮಾಡ್ತಾರೆ, ಏನು ಅಲ್ಲೇ ಪಂತೆ ಕೂಕಂತಾರ? ಪಂತೆಗೆ ಏನು ಬೇಡ ಬಿಡಕ್ಕ, ಇಲ್ಲೇ ಒಳಗಡೆ ಊಟ ಇಕ್ತೀನಿ. ಹೆಂಗೆ ಅವ್ರಿಷ್ಟ. ಇಲ್ಲೇ ಇಲ್ಲ ಚಾಪೆ ಹಾಕ್ಬಿಟ್ಟು ಊಟಕ್ಕೆ ಇಡು. ಸರಿ ಆಯ್ತು ಅಕ್ಕ. ನೀವು ಊಟ ಮಾಡಿರಾ? ಇಲ್ಲ, ಇವಾಗ ಹೋಗಿ ಊಟ ಮಾಡ್ಕೊಂಬರ್ತೀನಿ. ಅದೇ ಹೋಗೋರೆಲ್ಲ ಇದ್ರಲ್ಲ, ತಾಂಬೂಲ ಕೊಡೋದೇ ಆಯಿತು. ಆಯ್ತಾಯ್ತು, ಇರಲಿ, ಹೋಗಿ ಊಟ ಮಾಡ್ಕೊಬರೋಗಿ. ಇನ್ನಿರೋರಿಗೆ ನಾನು ಕೊಟ್ಕೊಂತೀನಿ. ಇಲ್ಲ, ಗಂಡು ಹೆಣ್ಣು ಎದ್ಬಿಡ್ಲಿ, ಅವ್ರು ಊಟಕ್ಕೆ ಇಟ್ಬಿಟ್ಟು ನಿಧಾನಕ್ಕೆ ಊಟ ಮಾಡ್ಕೊಂತೀನಿ ನಾನು. ಇರಲಿ, ಊಟ ಮಾಡ್ಕೊಂಡೆ ಕೆಲಸ ಮಾಡ್ಕೊಂಡ್ರೆ ಆಗ್ತದೆ. ಹೋಗಮ್ಮ, ಹೊಟ್ಟೆ ಎಸ್ಕೊಂಡು ಏನು ಮಾಡೋ ಅಂಥದ್ದಿಲ್ಲ. ಹುಡುಗಿಗೇನು ಒಬ್ರಿಗೊಬ್ರು ಮಾತಾಡ್ಕೊಂಡು ಕೂತ್ಕೊಂಡು ಅಲ್ಲೇ ಹೊಟ್ಟೆ ತುಂಬೈತೆ ಅವ್ರಿಗೆ, ನಿಧಾನಕ್ಕೆ ಉಂಡ್ಕೊಂತಾರೆ. ಒಂದಂಗೆ ಇನ್ನೊಂದು ಏನೋ ಕೇಳಬೇಕಾಗಿತ್ತಕ್ಕ, ನನಗೆ ಪುರ್ಸೊತ್ತೆ ಆಗಲಿಲ್ಲ. ಅಲ್ಲ, ಉಂಗ್ರ ನಾವೇ ತಗೊಬತ್ತಿದ್ವಿ, ನೀವೇ ತಗೊಂಬಂದಿದ್ದೀರಿ. ಅವೆಲ್ಲ ಕೂಕೊಂಡು ಮಾತಾಡಿವಂತೆ ಪುರ್ಸೊತ್ತಾಗಿದ್ದಾಗ. ಹೋಗು, ಇವಾಗೇನು ಕೇಳೋ ಅಂಥದ್ದೇನಿಲ್ಲ. ಅದು ನಾವು ತಗೊಬಂದ್ಮೇಲೆ ಇನ್ನೇನು ಏನಾಗ್ಬಿಡ್ತತೆ. ಇರಲಿ ಬಿಡು. ಹಂಗಲ್ಲ ಕಣಕ್ಕ, ಹಣೆ ಏನು ಅನ್ಕೊಂತಾನೋ ಏನೋ ಅಂತ. ಹಣೆಗೂ ಗೊತ್ತು ತಕ, ಏನು ಅಂತಾರೆ, ಏನು ಅಮ್ಮಲ್ಲ. ನೀವು ಕೊಟ್ರೆ ಇನ್ನೇನು, ನಾವು ಕೊಟ್ರೆ ಇನ್ನೇನು, ಬೇರೆ ಹಾಕಂತಾರ. ನಮ್ಮ ಹುಡುಗ್ರೆ ತಾನೇ ಹಾಕಂಬೋದು, ಹಾಕಂಬ್ಲಿ ಬಿಡು. ಅದಕ್ಕಲ್ಲಕ್ಕ, ಇವಾಗ ಶಾಸ್ತ್ರ ಸಂಪ್ರದಾಯವಾಗ ನಾವು ತರಬೇಕಾಗಿತ್ತು. ಯಾರು ತಂದ್ರೆ ಏನು ರತ್ನ? ಹುಡುಗಿ ಉಂಗ್ರ ಬದಲಾಯಿಸ್ಕೊಂಡ್ರ? ಅದ್ಲೆ ಅಕ್ಕ, ಅಷ್ಟೇ, ಸುಮ್ಕಿರು. ರತ್ನ, ಅಲ್ಲ 4-5 ಜನ ಕೂಕೊಂಡವ್ರು, ಹೋಗಮ್ಮ, ಅವ್ರಿಗೆ ತಾಂಬೂಲ ಕೊಡು. ಸುಮ ಇಲ್ವೇನ್ರಿ? ಆ ಸುಮಿನ್ ಕರೀರಿ, ಆ ಮಂಗಳಾರತಿ ತಗೊಂಡೋಗಿ ಬೆಳಗ್ಲಿ, ಅಲ್ಲಿ ನಾನು ಹೋಗಿ ತಾಂಬೂಲ ಕೊಡ್ತೀನಿ. ಚಂದ್ರು ಎಲ್ಲ ಬಂದವ್ರೇನಪ್ಪ ನಿಮ್ಮ ಕಡೆ ಇರುವ? ಹೂ ಕಣಕ, ನಮ್ಮ ಬಂಧು ಬಳಗ ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ, ಈಗ ಮದ್ವೆಗೂ ಹೇಳ್ತೀನಿ. ನಾವೇನು ಸ್ಯಾನೆ ಜನಕ್ಕೆ ಹೇಳಿಲ್ಲ ಕಣ್ ಚಂದ್ರು. ಒಂದು 25 ಜನ 30 ಜನ ಇವತ್ತು ಬಂದಿದ್ರಲ್ಲ, ಅಷ್ಟೇ, ನಮ್ಮೂರೇನೆ. ಮದ್ವೆಗೆ ಹೇಳ್ಕೊಂತೀವಿ ತಕ. ಅಮ್ಮ ರತ್ನ, ನಿಮ್ಮ ಅಮ್ಮ ಬಂದೈತಲ್ಲ, ಫೋಟೋ ತೆಗಿಸ್ಕೊಳ ಕೇಳಮ್ಮ. ಅಯ್ಯೋ, ನಿಮ್ಮ ಅಮ್ಮನ ಜೊತೆಗೆ ಮಾತಿಗೆ ಕೂಕೊಂಬಿಟ್ಟವ್ರೆ, ಎದ್ದೋಳ್ತಾನೆ ಇಲ್ಲ. ಇಬ್ರು ಮಾತಾಡ್ಕೊಂಡು ಕೂಕೊಂಬಿಟ್ಟವ್ರು ಕಣಕ. ಅಲ್ಲ, ಇನ್ನೇನು ಗಂಡು ಹೆಣ್ಣು ಎದ್ದೋಳ್ತಾರೆ, ಫೋಟೋ ತೆಗಿಸ್ಕೊಳೋದು ಬಿಟ್ಟು. ಫೋಟೋ ತೆಗಿಸ್ಕೊಂಡ್ರು ತಕಡ್ರಿ, ತೆಗಿಸ್ಕೊಂಡು ಜೊತೆಗೆ ಕೂಕೊಂಡು ಊಟ ಮಾಡಿ ಅಡ್ಕೆಲೆ ಹಾಕೊಂಡು ಕೂಕೊಂಡವ್ರಿ. ಓ, ಹಂಗಾರೆ ಏನು ಎದ್ದೋಳಂಗಿಲ್ಲ ಇವತ್ತು. ಸರಿ ಕಣಕ, ಮಂಗಳಾರತಿ ಬೆಳಗೋರಿಗೆ ಕೊಟ್ಟು ಬರ್ತೀನಿ ನಾನು ಅಲ್ಲಿ. ಬರ್ತೀನಿ ಇರ್ರಿ. ಹೋಗಿ ಕೊಟ್ಟು ಬರೋಗ ರತ್ನ, ಮಾತಾಡ್ತೀನಿ ಒಂದು ಕ್ಷಣ. ಅಕ್ಕ, ಎಂಗೇಜ್ಮೆಂಟ್ ಎಲ್ಲ ಹೆಂಗಾಯ್ತು? ಊಟ ಚೆನ್ನಾಗಿತ್ತಾ? ಚಂದಾಗಿ ಮಾಡಿದ್ಯಾ ಚಂದ್ರು? ಸಿಂಪಲ್ ಆಗಿ ಮಾಡ್ಕೊಡ್ತೀನಿ ಅಂತೇಳಿ ಇಷ್ಟು ಜೋರಾಗಿ ಮಾಡಿದಿ. ನಮ್ಮ ಹುಡುಗ ಹಂಗೂ ಒಂದೇ ಅಂದ, ಏನಕ್ಕಮ್ಮ ಇಷ್ಟೊಂದೆಲ್ಲ ಮಾಡ್ಸವ್ರಿ ಇವರು ಅಂತ. ನಾನು ಹೇಳಿದ್ನಲ್ಲ ಅಕ್ಕ, ನನ್ನ ಕೈಲಾದಷ್ಟು ಮಾಡ್ಕೊಡ್ತೀನಿ ಅಂತ. ಏನೋ ಇಷ್ಟು ಮಾತ್ರ ಮಾಡಿದ್ದೀನಿ. ಇದೆಲ್ಲ ಏನು ಜೋರಾಗಿ ಬಿಡಕ್ಕ, ಅಲ್ಗೂ ಮಾಮ್ ಬೈದೆ ಬೈತು. ಅಲ್ಲ, ಏನು ಜೋರಾಗಿ ಮಾಡಿರೋದು ಏನು ತಪ್ಪಿಲ್ಲ, ಚಂದಾಗಿ ಮಾಡ್ಕೊಟ್ಟಿದ್ದಿ. ನಾವೇನಂದ್ರೆ ಮದುವೆ ಹತ್ರ ಇತ್ತಲ್ಲ ಅಂತ ಅಷ್ಟೇ ಹೇಳಿದ್ದು. ಅಕ್ಕ, ನೀವೇನ ಹಂಗೆ ಹೇಳ್ತೀರಾ? ಇರೋದ್ರಾಗ ಹೆಂಗೋ ಮಾಡ್ಕೊಡಪ್ಪ, ಇರೋದ್ರಾಗ ಮಾಡ್ಕೊಡಪ್ಪ ಅಂತ. ಸಾಲನ ಸೋಲನ ಮಾಡಿ ತೈಲ್ ತಪ್ಲಿ ಮಗಳು ನನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಲೇಬೇಕಲ್ವೇನಕ್ಕ? ಅವ್ರ ಅಮ್ಮ ಹೊಂದ್ಕೊಳಲ್ವೇನಕ್ಕ? ಅವಳು ಲಕ್ಷ್ಮಿ, ನನ್ನ ಮಗಳಿಗೆ ಎಷ್ಟು ಅನ್ಯಾಯ ಮಾಡ್ತಾನೆ ಇವ್ರಪ್ಪ, ನಾನು ಇಲ್ಲ ಅಂದಮೇಲೆ ಇಷ್ಟೇ ಅಲ್ವಾ ಜೀವನ ಅಂತ ಅವಳು ತಪ್ಪು ತಿಳ್ಕೊಳಲ್ವ ನನ್ನ ಬಗ್ಗೆ? ಅದೇನಾ ನಿಜನೇ ಬಿಡು ಚಂದ್ರು, ಏನು ಯೋಚನೆ ಮಾಡಬೇಡ, ಒಳ್ಳೆ ಮನೆಗೆ ಸೇರ್ತಾವಳೆ. ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತೀನಿ ನಿನ್ನ ಮಗಳನ್ನ. ಏನು ಯೋಚನೆ ಮಾಡೋಕೆ ಹೋಗ್ಬೇಡ ಕಣಪ್ಪ. ನನಗೆ ಗೊತ್ತಾಯ್ತು ಬಿಡಕ್ಕ, ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ. ಅದಕ್ಕೆ ನೋಡಿ ಎಷ್ಟು ನಿರಾಳವಾಗಿದ್ದೀನಿ ಅಂತ. ಲಕ್ಷ್ಮಿನೂ ಅಷ್ಟೇ, ಅವಳು ಎಷ್ಟು ಖುಷಿ ಪಟ್ಟಿರ್ತಾಳೆ. ಅವಳ ಆನಂದಕ್ಕೆ ಪಾರ್ವೇ ಇಲ್ಲ. ನನ್ನ ಅಣ್ಣನ ಮಗನ್ನೇ ಮದುವೆ ಮಾಡ್ಕೊಂಡು ನನ್ನ ತವ್ರ ಮನೆಯೇ ಸೇರ್ತಾವಳೆ ನನ್ನ ಮಗಳು ಅಂತ ಅವಳು ಎಷ್ಟು ಖುಷಿ ಪಡ್ತಾಳಕ್ಕ. ಅದಕ್ಕಿಂತ ಇನ್ನೇನು ಬೇಕಕ್ಕ ನನಗೆ? ಸಾಕು,
ನನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವಳ ಆತ್ಮಕ್ಕೆ ತೃಪ್ತಿ ಸಿಕ್ಕಿದ್ರೆ ನನ್ನ ಮಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕಕ್ಕ. ನನಗಿನ್ನೇನು ಬೇಡ. ಎಲ್ಲ ಒಳ್ಳೇದೇ ಆಗ್ತತೆ ಸುಮ್ಮನಿರ್ ಚಂದ್ರು. ಏನೋ ಅಕ್ಕ, ಯಾವಾಗಲೂ ನಿನ್ನ ಆಶೀರ್ವಾದ, ಮಾಮನ ಆಶೀರ್ವಾದ ಕಲ್ಯಾಣಿ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಂತೀನಿ. ಏನೋ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಣ್ಣ ಪುಟ್ಟ ತಪ್ಪು ಮಾಡಿರೋ ನಿನ್ನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಕ್ಕ. ಅಷ್ಟೊಂದು ದೊಡ್ಡ ಮಾತೆಲ್ಲ ಯಾಕೆ ಮಾತಾಡ್ತೀಯ ಚಂದ್ರು? ಸದ್ಯಕ್ಕೆ ಹಂಗೆ ಅಳಿಯಂದ್ರು ಕಲ್ಯಾಣಿನ ಒಪ್ಕೊಂಡ್ರಲ್ಲ ಮದುವೆ ಮಾಡ್ಕೊಳಕ್ಕೆ, ನನಗೆ ಭಾಳ ಸಂತೋಷ ಆಯಿತು ಕಣಕ್ಕ. ಒಪ್ಕೊಂಡ್ಲೇಬೇಕು ಕಣಪ್ಪ. ಇವಾಗ ನಮ್ಮನೆ ಮಗಳನ್ನ ಬೇರೆ ಕಡೆ ಕೊಟ್ಟು ಮದುವೆ ಮಾಡಿ ನಾವು ನೆಮ್ಮದಿಯಾಗಿರೋಕ್ಕಾಗ್ತದ ಹೇಳು? ಇಷ್ಟನ ಕಷ್ಟನ ಒಪ್ಕೊಂಡ್ಲೇಬೇಕು. ಹಂಗೆಲ್ಲ ಏನಿಲ್ಲ. ಸೂರ್ಯನು ಚಂದಕ್ಕೆ ನೋಡ್ಕೊಂತಾನೆ, ಏನು ಯೋಚನೆ ಮಾಡಬೇಡ. ಅಕ್ಕ, ಎಂಗೇಜ್ಮೆಂಟ್ಗೆ ಅಂತ ಸೀರೆ ತಗೊಂಬಂದಿದ್ದೀನಿ. ಹೋಗೋವಾಗ ತಾಂಬೂಲ ತಗೊಂಡೋಗ ರತ್ನ ಕೊಡ್ತಾಳೆ, ಬೇಡ ಅನ್ಬೇಡ ಕಣಕ್ಕ, ತಗೊಂಡೋಗು. ನನಗೆ ಯಾಕೆ ತರಕೋದಪ್ಪಯ್ಯ ನೀನು ಹೇಳಂತ? ಇರ್ಲಿ ಕಣಕ್ಕ, ತಗೋಬೇಕು ನೀನು.